ಬಿಜೆಪಿಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳಿ ಬಿಜೆಪಿ ವಿರುದ್ಧ ಕೃಷ್ಣ ಬೈರೇಗೌಡ ಈಗ ಅಬ್ಬರಿಸ್ತಾ ಇದ್ದಾರೆ. ಕಂದಾಯ ಸಚಿವರು ಮಾತನಾಡ್ತಾ ಇದ್ದಾರೆ, ಬಿಜೆಪಿಗೆ ಒಂದು ಸ್ವಲ್ಪ ಕೂಡ ಕಾಮನ್ ಸೆನ್ಸ್ ಇಲ್ಲ, ಅದಕ್ಕೆ ಆ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಅಂತ. ಕೋಗಿಲು ಬಡಾವಣೆ ತೆರವು ವಿಚಾರ ಏನಿದೆ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷ್ಣ ಬೈರೇಗೌಡರು ಈಗ ಕೆಂಡಾಮಂಡಲವಾಗ್ತಾ ಇದ್ದಾರೆ. ಬಿಜೆಪಿಗೆ ಒಂದು ಸ್ವಲ್ಪ ಕೂಡ ಕಾಮನ್ ಸೆನ್ಸ್ ಇಲ್ಲ, ಅದಕ್ಕೆ ಹಂಗೆ ಮಾತಾಡ್ತಾ ಇದ್ದಾರೆ ಆ ನಾಯಕರು ಅಂತ ಹೇಳಿ. ಒತ್ತುವರಿ ನಾವೇ ಮಾಡಿಸಿದ್ರೆ ನಾವೇ ಏಕೆ ತೆರವು ಮಾಡ್ತೀವಿ? ನೀವೇ ಹೇಳಿ, ನಾವೇ ಬೇಕಂತ ಒತ್ತುವರಿ ಮಾಡಿಸ್ತೀವ? ಇಲ್ಲ. ಹಂಗಾದ್ರೆ ನಾವೇ ಯಾಕೆ ತೆರವು ಮಾಡಿಸ್ತೀವಿ? ನಾವೇ ಬಂದಿರಿ ಅಂತ ಹೇಳ್ತೀವಿ, ಮತ್ತು ನಾವೇ ಹೋಗಿ ಅಂತ ಅವ್ರು ದಬ್ಬುತ್ತೀವ? ನೀವೇನು ಮಾತಾಡ್ತಾ ಇದ್ದೀರಿ? ಸ್ವಲ್ಪ ಆದರೂ ಕಾಮನ್ ಸೆನ್ಸ್ ಇದೆಯಾ ನಿಮಗೆ ಅಂತ ಹೇಳಿ ಬಿಜೆಪಿಗರನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ. ಬಿಜೆಪಿಯವರ ತಲೆಯಲ್ಲಿ ಏನೂ ಕೂಡ ಇಲ್ಲ, ಏನೇನೂ ಕೂಡ ಇಲ್ಲ, ಸ್ವಲ್ಪ ಕೂಡ ಬುದ್ಧಿ ಇಲ್ಲ ಅವ್ರ ತಲೆಯಲ್ಲಿ. ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತನಾಡುವುದಕ್ಕೆ ಬಿಜೆಪಿಗೆ ಯಾವುದೇ ರೀತಿಯಾದಂತಹ ಒಂದು ನೈತಿಕ ಹಕ್ಕಿಲ್ಲ ಅಂತ ಹೇಳಿ ಮಾತನಾಡ್ತಾ ಇದ್ದಾರೆ. ನಮ್ಮಿಂದ ಸಣ್ಣ ಪುಟ್ಟ ಸಮಸ್ಯೆ ಆಗಿರಬಹುದು, ನಾವಿಲ್ಲ ಅಂತ ಹೇಳೋಕೆ ಹೋಗಲ್ಲ, ಸಣ್ಣ ಪುಟ್ಟ ಸಮಸ್ಯೆಗಳು ಆಗಿರಬಹುದು. ಆದರೆ ಬಿಜೆಪಿ ಆಡಳಿತದಲ್ಲಿ ಏನೆಲ್ಲ ಅನಾಹುತ ಆಗಿದೆ ಗೊತ್ತಾಗದ್ರೆ ನಿಮಗೆ. ನಿಮ್ಮ ಆಡಳಿತದಲ್ಲಿ ಆದಂತಹ ಗಲಾಟೆಗಳು, ಗಲಭೆಗಳು, ಅನಾಹುತಗಳು ಅವ್ಯಾವೂ ಕೂಡ ನಮ್ಮ ಸರ್ಕಾರದ ಆಡಳಿತದ ಅವಧಿಯಲ್ಲಿ ಆಗಿಲ್ಲ ಅಂತ ಹೇಳಿ ಕಂದಾಯ ಸಚಿವರು ಮಾತನಾಡ್ತಾ ಇದ್ದಾರೆ. ನಿಮಗೆ ಕಾಮನ್ ಸೆನ್ಸ್ ಇಲ್ಲ, ಬುದ್ಧಿ ಇಲ್ಲ, ನಿಮ್ಮ ತಲೆಯಲ್ಲಿ ಏನೇನೂ ಕೂಡ ಇಲ್ಲ. ಯಾಕಂದರೆ ನಾವೇ ಒತ್ತುವರಿ ಮಾಡ್ತೀವಿ, ನಾವೇ ತೆರವು ಮಾಡ್ತೀವಿ. ನಮ್ಮನ್ನೇನು ಅಂದ್ಕೊಂಡಿದ್ದೀರಾ? ದಡ್ಡರು ಅಂದ್ಕೊಂಡಿದ್ದೀರಾ ನೀವು? ಅಥವಾ ನಿಮಗೆ ಯೋಚನೆ ಮಾಡೋಕ್ಕೆ ಬರ್ತಾ ಇಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಮ್ಮ ತಟ್ಟೆಯಲ್ಲಿ, ಅಥವಾ ಹೇಳ್ತಾ ಇದ್ದಾರೆ, ಬೇರೆ ಅದೊಂದು ಗಾದೆ ಮಾತಿಲ್ಲ, ತಮ್ಮ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದರೆ ಅದನ್ನು ನೋಡ್ಕೋಬೇಕು, ಇನ್ನು ನಮ್ಮ ತಟ್ಟೆಯಲ್ಲಿರೋದು ನೀವು ನೋಡ್ತಾ ಇದ್ರಲ್ಲ, ಎಣಿಕೆ ನೋಡ್ತಾ ಇದ್ದೀರಿ, ನೊಣ ಬಿದ್ದೈತಂತ ಹೇಳಿ. ಅದ್ರ ಬಗ್ಗೆ ಅಂಥ ಒಂದು ಗಾದೆ ಮಾತನ್ನು ಹೇಳೋ ಮುಖಾಂತರ ತಮ್ಮ ತಟ್ಟೆಯಲ್ಲಿ ಹೆಗ್ಗಣ ಇಟ್ಕೊಂಡು ನಮ್ಮ ತಟ್ಟೆಯಲ್ಲಿ ಎಣುಕೋದು ಅಥವಾ ನೊಣವನ್ನು ಹುಡುಕೋದು ಯಾವ ರೀತಿ ಸರಿ ಅಂತ ಹೇಳಿ. ಅಂದರೆ ತಪ್ಪು ನಿಮ್ಮದಿದೆ, ನಮ್ಗಿಂತ ದೊಡ್ಡ ತಪ್ಪು ನಿಮ್ಮದಿದೆ. ನಮ್ಮದೇನೋ ಸಣ್ಣ ಪುಟ್ಟ ಸಮಸ್ಯೆ ಆಗಿರ್ಬೋದು, ಆಡಳಿತದಲ್ಲಿ ಕೆಲವೊಂದು ಬಾರಿ ನಾವೇನೋ ಕೈ ಮೀರಿ ಹೋಗೋ ರೀತಿಯಲ್ಲಿ ಏನೂ ಬಿಟ್ಕೊಂಡಿಲ್ಲ, ಎಲ್ಲವನ್ನು ಕೂಡ ನಿಭಾಯಿಸ್ತಾ ಇದ್ವಿ ಸರಿಯಾದ ರೀತಿಯಲ್ಲಿ. ಆದರೆ ನಿಮ್ಮ ಆಡಳಿತದ ಅವಧಿಯಲ್ಲಿ ಆಗಿರುವಂತಹ ಕೆಲ ಘಟನೆಗಳೇನಿದೆ, ದೊಡ್ಡ ಮಟ್ಟದ ಘಟನೆಗಳು, ನಮ್ಮದೇನು ಹಂಗಾಗಿಲ್ವಲ್ಲ, ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ಏನೋ ಒಂದು ವಿಚಾರ ಬಂತು ಅಂತ ಹೇಳಿ ಇಲ್ಲ ಸಲ್ಲದ ಆರೋಪವನ್ನು ಮಾಡ್ತಾ ಇದ್ರಿ, ಇದೆಷ್ಟು ಮಟ್ಟಿಗೆ ಸರಿ? ನಮ್ಮ ಮೇಲೇ ಎಲ್ಲ ಹೇಳ್ತಾ ಇದ್ದಾರೆ, ಹಾಗಾದ್ರೆ ನಿಮ್ಮ ಸರ್ಕಾರದಲ್ಲಿ ಏನೂ ಆಗಿಲ್ವಾ ಅಂತ ಹೇಳಿ ಕೃಷ್ಣ ಬೈರೇಗೌಡ ಅವರು ಒಂದು ರೀತಿಯಲ್ಲಿ ಬಿಜೆಪಿಗರಿಗೆ ಕೇಳಿ ಕೆಂಡವಾಗಿ ಮಾತನಾಡ್ತಾ ಇದ್ದಾರೆ. ಬಿಜೆಪಿಗರು ಕೃಷ್ಣ ಬೈರೇಗೌಡ ವಿರುದ್ಧ ದೊಡ್ಡ ಮಟ್ಟದ ಆರೋಪ ಏನು ಮಾಡಿದರು, ಭೂ ಕಬಳಿಕೆಯ ಆರೋಪ, ಆ ಒಂದು ವಿಚಾರವಾಗಿ ಕೂಡ ಅವ್ರಿಗೆ ಕೋಪ ಇದೆ, ಸಿಟ್ಟಿದೆ. ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರಲ್ಲ ಇವರು, ನಮ್ಮ ತಂದೆ ತಾತನ ಒಂದು ಆಸ್ತಿಯ ಮೇಲೇ ಹಿಂಗೆ ಮಾತನಾಡ್ತಾ ಇದ್ದಾರೆ ಅನ್ನೋಂಥ ಕೋಪ ಕೂಡ ಇದೆ. ಹೀಗಾಗಿದ್ದೇ ಒಂದು ವಿಚಾರವಾಗಿ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು, ಅಥವಾ ಇನ್ನೂ ಒಂದು ಆ ಕೋಗಿಲು ಬಡಾವಣೆಗೆ ಸಂಬಂಧಪಟ್ಟಂತಹ ವಿಚಾರ ಏನಿದೆ ಅದ್ರ ಬಗ್ಗೆ ಮಾತನಾಡ್ದ ಈ ರೀತಿಯಾಗಿ ಮಾತನಾಡಿದ್ದಾರೆ. ನಿಮ್ಮ ತಲೆಯಲ್ಲಿ ಸ್ವಲ್ಪ ಕೂಡ ಏನೂ ಕೂಡ ಇಲ್ಲ, ಕಾಮನ್ ಸೆನ್ಸ್ ಅನ್ನೋದೇ ಮರ್ತೋಗ್ಬಿಟ್ಟಿದ್ದೀರಾ ನೀವು. ಆ ರೀತಿಯಾಗಿ ರಾಜಕಾರಣವನ್ನು ಮಾಡ್ತಾ ಇದ್ದೀರಿ. ಏನೋ ಒಂದು ವಿಚಾರ ಸಿಕ್ತು ಅಂತ ಹೇಳಿ ಬಾಯಿಗೆ ಬಂದಂಗೆ ಮಾತನಾಡ್ತೀರಿ, ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತೀರಿ, ಇದು ಎಷ್ಟರ ಮಟ್ಟಿಗೆ ಸರಿ? ಮೊದಲು ನಿಮ್ಮ ಸಮಸ್ಯೆಯನ್ನು ನೀವು ಅದನ್ನು ನೋಡಿಕೊಂಡು ಬಗೆಹರಿಸ್ಕೊಳ್ಳಿ, ಆಮೇಲೆ ಇನ್ನೊಬ್ಬರ ಬಗ್ಗೆ ಮಾತನಾಡಿ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ನಮ್ಮ ತಟ್ಟೆಯಲ್ಲಿ, ಅಥವಾ ಹೇಳ್ತಾ ಇದ್ದಾರೆ, ಬೇರೆ ಅದೊಂದು ಗಾದೆ ಮಾತಿಲ್ಲ, ತಮ್ಮ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದರೆ ಅದನ್ನು ನೋಡ್ಕೋಬೇಕು, ಇನ್ನು ನಮ್ಮ ತಟ್ಟೆಯಲ್ಲಿರೋದು ನೀವು ನೋಡ್ತಾ ಇದ್ರಲ್ಲ, ಎಣಿಕೆ ನೋಡ್ತಾ ಇದ್ದೀರಿ, ನೊಣ ಬಿದ್ದೈತಂತ ಹೇಳಿ. ಅದ್ರ ಬಗ್ಗೆ ಅಂಥ ಒಂದು ಗಾದೆ ಮಾತನ್ನು ಹೇಳೋ ಮುಖಾಂತರ ತಮ್ಮ ತಟ್ಟೆಯಲ್ಲಿ ಹೆಗ್ಗಣ ಇಟ್ಕೊಂಡು ನಮ್ಮ ತಟ್ಟೆಯಲ್ಲಿ ಎಣುಕೋದು ಅಥವಾ ನೊಣವನ್ನು ಹುಡುಕೋದು ಯಾವ ರೀತಿ ಸರಿ ಅಂತ ಹೇಳಿ. ಅಂದರೆ ತಪ್ಪು ನಿಮ್ಮದಿದೆ, ನಮ್ಗಿಂತ ದೊಡ್ಡ ತಪ್ಪು ನಿಮ್ಮದಿದೆ. ನಮ್ಮದೇನೋ ಸಣ್ಣ ಪುಟ್ಟ ಸಮಸ್ಯೆ ಆಗಿರ್ಬೋದು, ಆಡಳಿತದಲ್ಲಿ ಕೆಲವೊಂದು ಬಾರಿ ನಾವೇನೋ ಕೈ ಮೀರಿ ಹೋಗೋ ರೀತಿಯಲ್ಲಿ ಏನೂ ಬಿಟ್ಕೊಂಡಿಲ್ಲ, ಎಲ್ಲವನ್ನು ಕೂಡ ನಿಭಾಯಿಸ್ತಾ ಇದ್ವಿ ಸರಿಯಾದ ರೀತಿಯಲ್ಲಿ. ಆದರೆ ನಿಮ್ಮ ಆಡಳಿತದ ಅವಧಿಯಲ್ಲಿ ಆಗಿರುವಂತಹ ಕೆಲ ಘಟನೆಗಳೇನಿದೆ, ದೊಡ್ಡ ಮಟ್ಟದ ಘಟನೆಗಳು, ನಮ್ಮದೇನು ಹಂಗಾಗಿಲ್ವಲ್ಲ, ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ಏನೋ ಒಂದು ವಿಚಾರ ಬಂತು ಅಂತ ಹೇಳಿ ಇಲ್ಲ ಸಲ್ಲದ ಆರೋಪವನ್ನು ಮಾಡ್ತಾ ಇದ್ರಿ, ಇದೆಷ್ಟು ಮಟ್ಟಿಗೆ ಸರಿ? ನಮ್ಮ ಮೇಲೇ ಎಲ್ಲ ಹೇಳ್ತಾ ಇದ್ದಾರೆ, ಹಾಗಾದ್ರೆ ನಿಮ್ಮ ಸರ್ಕಾರದಲ್ಲಿ ಏನೂ ಆಗಿಲ್ವಾ ಅಂತ ಹೇಳಿ ಕೃಷ್ಣ ಬೈರೇಗೌಡ ಅವರು ಒಂದು ರೀತಿಯಲ್ಲಿ ಬಿಜೆಪಿಗರಿಗೆ ಕೇಳಿ ಕೆಂಡವಾಗಿ ಮಾತನಾಡ್ತಾ ಇದ್ದಾರೆ. ಬಿಜೆಪಿಗರು ಕೃಷ್ಣ ಬೈರೇಗೌಡ ವಿರುದ್ಧ ದೊಡ್ಡ ಮಟ್ಟದ ಆರೋಪ ಏನು ಮಾಡಿದರು, ಭೂ ಕಬಳಿಕೆಯ ಆರೋಪ, ಆ ಒಂದು ವಿಚಾರವಾಗಿ ಕೂಡ ಅವ್ರಿಗೆ ಕೋಪ ಇದೆ, ಸಿಟ್ಟಿದೆ. ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರಲ್ಲ ಇವರು, ನಮ್ಮ ತಂದೆ ತಾತನ ಒಂದು ಆಸ್ತಿಯ ಮೇಲೇ ಹಿಂಗೆ ಮಾತನಾಡ್ತಾ ಇದ್ದಾರೆ ಅನ್ನೋಂಥ ಕೋಪ ಕೂಡ ಇದೆ. ಹೀಗಾಗಿದ್ದೇ ಒಂದು ವಿಚಾರವಾಗಿ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು, ಅಥವಾ ಇನ್ನೂ ಒಂದು ಆ ಕೋಗಿಲು ಬಡಾವಣೆಗೆ ಸಂಬಂಧಪಟ್ಟಂತಹ ವಿಚಾರ ಏನಿದೆ ಅದ್ರ ಬಗ್ಗೆ ಮಾತನಾಡ್ದ ಈ ರೀತಿಯಾಗಿ ಮಾತನಾಡಿದ್ದಾರೆ. ನಿಮ್ಮ ತಲೆಯಲ್ಲಿ ಸ್ವಲ್ಪ ಕೂಡ ಏನೂ ಕೂಡ ಇಲ್ಲ, ಕಾಮನ್ ಸೆನ್ಸ್ ಅನ್ನೋದೇ ಮರ್ತೋಗ್ಬಿಟ್ಟಿದ್ದೀರಾ ನೀವು. ಆ ರೀತಿಯಾಗಿ ರಾಜಕಾರಣವನ್ನು ಮಾಡ್ತಾ ಇದ್ದೀರಿ. ಏನೋ ಒಂದು ವಿಚಾರ ಸಿಕ್ತು ಅಂತ ಹೇಳಿ ಬಾಯಿಗೆ ಬಂದಂಗೆ ಮಾತನಾಡ್ತೀರಿ, ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತೀರಿ, ಇದು ಎಷ್ಟರ ಮಟ್ಟಿಗೆ ಸರಿ? ಮೊದಲು ನಿಮ್ಮ ಸಮಸ್ಯೆಯನ್ನು ನೀವು ಅದನ್ನು ನೋಡಿಕೊಂಡು ಬಗೆಹರಿಸ್ಕೊಳ್ಳಿ, ಆಮೇಲೆ ಇನ್ನೊಬ್ಬರ ಬಗ್ಗೆ ಮಾತನಾಡಿ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.